ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಚಾಂಪಿಯನ್ಸ್ ಟ್ರೋಫಿಯ 5ನೇ ಪಂದ್ಯ ಅಂದ್ರೆ ಗ್ರೂಪ್ ಎ ತಂಡದ ಪಂದ್ಯ ನಿನ್ನೆ ನಡೀತು. ಅದು ಆಸ್ಟ್ರೇಲಿಯಾ ಮತ್ತು ಬಾಂಗ್ಲಾದೇಶ ನಡುವೆ ನಡೆದಿರುವಂತದ್ದು. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಬಾಂಗ್ಲಾದೇಶ ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತ ಬಾಂಗ್ಲಾದೇಶ ತಂಡ ಒಂದು ರೀತಿ ಆರಂಭದಲ್ಲಿ ಈ ಬ್ಯಾಟ್ಸ್ಮನ್ ಆಗಿದ್ದಂಥ ತಮೀಮ್ ಇಕ್ಬಾಲ್ ಅವರು ಒಂದು ಒಳ್ಳೆಯ ಬ್ಯಾಟಿಂಗ್ ಅನ್ನು ಪ್ರದರ್ಶನ ಮಾಡ್ತಾರೆ. ಅದು 95 ರನ್ಗಳನ್ನು ಬಾರಿಸ್ತಾರೆ. ಅದನ್ನು ಬಿಟ್ಟರೆ ಬೇರೆ ಆಟಗಾರರು ಕೂಡ ಅಂತ ಒಂದು ಒಳ್ಳೆಯ ಪ್ರದರ್ಶನವನ್ನು ತೋರಿಸಲ್ಲ. ಈ ಮೂಲಕ ಬಾಂಗ್ಲಾದೇಶ ತಂಡ ತನ್ನ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 182 ರನ್ಗಳನ್ನು ಮಾತ್ರ ಬಾರಿಸಲು ಸಾಧ್ಯ ಆಗುತ್ತೆ. ಅದು ಕೇವಲ 44.3 ಓವರ್ಗಳಲ್ಲಿ ಒಂದು 182 ರನ್ಗಳನ್ನು ಬಾರಿಸುತ್ತೆ. ಇನ್ನು ಆಸ್ಟ್ರೇಲಿಯಾ ತಂಡದ ಬೌಲಿಂಗನ್ನು ನೋಡೋದಾದರೆ ಮಿಚೆಲ್ ಸ್ಟಾರ್ಕ್ ಅವರು ಬರೋಬ್ಬರಿ 4 ವಿಕೆಟನ್ನು ಪಡ್ಕೋತಾರೆ. ಉಳಿದ ಎಲ್ಲ ಬೌಲರ್ಗಳು ಒಂದು ರೀತಿ 1-2 ವಿಕೆಟನ್ನು ತಗೊಂಡಿರುವಂಥದ್ದು. ಒಂದು ರೀತಿ ಇದು ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು. ಮಿಚೆಲ್ ಸ್ಟಾರ್ಕ್ ಅವರು ಒಂದು ರೀತಿ ಒಳ್ಳೆಯ ಬೌಲಿಂಗ್ ಪ್ರದರ್ಶನವನ್ನು ತೋರಿಸ್ತಾರೆ. ಅದು 8.3 ಓವರ್ಗಳಲ್ಲಿ 2 ಮೇಡಿನ್ ಮಾಡಿ ಕೇವಲ 29 ರನ್ನನ್ನು ನೀಡಿರುವಂಥದ್ದು. ಇನ್ನು ಈ ಮೂಲಕ ಈ ಒಂದು 183 ರನ್ಗಳ ಒಂದು ಟಾರ್ಗೆಟನ್ನು ಬೆನ್ನತ್ತಿದಂಥ ಆಸ್ಟ್ರೇಲಿಯಾ ತಂಡ ಕೇವಲ 16 ಓವರ್ಗಳಲ್ಲಿ 83 ರನ್ನನ್ನು ಬಾರಿಸಿ 1 ವಿಕೆಟನ್ನು ಕಳ್ಕೊಂಡು ಒಂದು ರೀತಿ ಗೆಲುವನ್ನು ಮುಂದೆ ನೋಡ್ತಿತ್ತು ಅಂತ ಹೇಳ್ಬೋದು. ಆದರೆ ಮಳೆರಾಯನ ಅಡ್ಡಿಯಿಂದಾಗಿ ಒಂದು ಆಸ್ಟ್ರೇಲಿಯಾ ತಂಡದ ಗೆಲುವು ಮರೀಚಿಕೆ ಆಗಿ ಉಳಿತು ಅಂತಲೇ ಹೇಳ್ಬೋದು. ಹೌದು, ಮಳೆರಾಯನ ಅಡ್ಡಿಯಿಂದಾಗಿ ಈ ಒಂದು ಪಂದ್ಯ ರದ್ದಾಗಿರುವಂಥದ್ದು. ಹೌದು, ಯಾವುದೇ ಒಂದು ರಿಸಲ್ಟ್ ಬಂದಿಲ್ಲ. ಎರಡೂ ತಂಡಗಳಿಗೂ ಒಂದೊಂದು ಅಂಕವನ್ನು ನೀಡಲಾಗಿದೆ. ಆಸ್ಟ್ರೇಲಿಯಾ ಆಡಿರುವಂಥ 2 ಪಂದ್ಯಗಳಲ್ಲಿ 2 ಕೂಡ ಮಳೆಯಿಂದ ಅಡ್ಡಿಯಾಗಿ ಒಂದೊಂದು ಅಂಕವನ್ನು ಪಡೆದು 2 ಅಂಕವನ್ನು ಜೊತೆಗೆ ಗ್ರೂಪ್ ಎನಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡ್ರೆ ಇಂಗ್ಲೆಂಡ್ ತಂಡ ಆಡಿರುವಂಥ ಒಂದು ಪಂದ್ಯದಲ್ಲಿ 1 ಗೆದ್ದು 2 ಪಾಯಿಂಟ್ಗಳೊಂದಿಗೆ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಅದೇನಾಗಲಿ, ಆಸ್ಟ್ರೇಲಿಯಾ ಆಡಿರುವಂಥ 2 ಪಂದ್ಯಗಳಲ್ಲಿ 2 ಮ್ಯಾಚ್ ರದ್ದಾಗಿರೋದ್ರಿಂದ ಇನ್ನು ಕೇವಲ ಒಂದೇ ಒಂದು ಮ್ಯಾಚ್ ಉಳ್ಕೊಂಡಿದೆ. ಕಾದು ನೋಡಬೇಕಾಗಿದೆ ಯಾವ ರೀತಿ ಮುಂದಿನ ಪಂದ್ಯದಲ್ಲಿ ಅದು ಪ್ರದರ್ಶನವನ್ನು ತೋರಿಸುತ್ತೆ ಅಂತ. ಅದು ಕೂಡ ಇಂಗ್ಲೆಂಡ್ ವಿರುದ್ಧ ಇರೋದು 10ನೇ ತಾರೀಕಿದೆ. ಕಾದು ನೋಡಬೇಕಾಗಿದೆ ಯಾವ ರೀತಿ ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಪ್ರದರ್ಶನವನ್ನು ನೀಡುತ್ತೆ ಅಂತ. ಇನ್ನು ಬಾಂಗ್ಲಾದೇಶ ಕೂಡ 2 ಮ್ಯಾಚಲ್ಲಿ 1 ಸೋತು ಇನ್ನೊಂದು ಡ್ರಾ ಆಗಿದೆ. ಆಲ್ಮೋಸ್ಟ್ ಈ ಒಂದು ಸರಣಿಯಿಂದ ಹೊರ ನಡೆದಂಗೆ ಅಂತಲೇ ಹೇಳ್ಬೋದು. ಕಾದು ನೋಡಬೇಕಾಗಿದೆ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಒಂದು ಚಾಂಪಿಯನ್ಸ್ ಟ್ರೋಫಿ ಅಂತ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ? ಪ್ರತಿ ಸಲನೂ ಈ ಒಂದು ಪಂದ್ಯಗಳು ಮಳೆಯಿಂದ ರದ್ದಾಗ್ತಿರುವಂಥದ್ದು. ಅಟ್ಲೀಸ್ಟ್ ಒಂದು ಸಲ ಆದರೂ ಮಳೆ ಬಂದುಬಿಟ್ಟು ಮ್ಯಾಚ್ ನಿಂತು ಹೋಗ್ತಿದೆ. ಈ ರೀತಿ ಆಗ್ತಾ ಇದೆ. ICC ಅವರು ಏನು ನೋಡಿಬಿಟ್ಟು ಈ ಒಂದು ಇಂಗ್ಲೆಂಡ್ನಲ್ಲಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿನ ಇಟ್ಕೊಂಡ್ರೋ ಗೊತ್ತಿಲ್ಲ, ಅದು ಮಳೆಗಾಲದಲ್ಲಿ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.